ಸರಿ ಆಯ್ತು ಯಾವುದೋ ಕಳಿಸ್ತೇನೆ ಅಂತ ಹೇಳಿದೆ. ಆಗ ಒಂದೇ ಒಂದು ಕಂಟ್ರೋಲ್ ರೂಮ್ ಇದ್ದಿದ್ದಾಗ ಆಯ್ತು ಯಾರೋ ಸತ್ತಿದ್ದಾರೆ ಬಂದೆ ಸರ್, 2-3 ಜನ ಸತ್ತೋಗಿದ್ದಾರೆ ಸರ್, ಅವ್ರಿಗೆ ಬೌರಿಂಗ್ ಹಾಸ್ಪಿಟ್ಲಿಗೆ ಶಿಫ್ಟ್ ಆಗುತ್ತೆ ಸರ್, ಇನ್ನೂ ಒಂದು 15 ಜನ ಸತ್ತೋಗ್ಬಿಟ್ರ ಸರ್. ಈಗ ಬಂತು ನಾವು ಸ್ವಲ್ಪ ಕಿವಿಗೆ ಕೊಡೋದು ಅಷ್ಟೊತ್ತಿಗೆ 50 ಜನ 60 ಜನ 100 ಮೆಂಬರ್ಸ್ ಆಗೋಯ್ತು. ಏನು ಆ ಕಡೆಯಿಂದ ಫ್ರೆಜರ್ ಟೌನು ಮತ್ತೆ ಆ ಕಡೆಯಿಂದ ಮುಂದಡ್ಡಿ ಪಾಳ್ಯದಿಂದ ಎಲ್ಲ ಅಲ್ಲೆಲ್ಲ ಹೋಗೋದು ಕುಡಿಯೋದು ಸರಾಯಿ ಬಂದ್ಬಿಡೋದು. ಸರಾಯಿಗೆ ಕ್ಲೋರಾಲ್ ಹೈಡ್ರೇಟ್ ಹಾಕ್ಬಿಟ್ಟಿದ್ದ ಅವನು ಗೊತ್ತಿಲ್ಲ. ಜನಕ್ಕೆ ಚೆನ್ನಾಗಿ ಕುಡಿಯೋದು ನಶ ಇಡೋದು ಹಂಗೆ ಮಲ್ಕೊಂಡ್ಬರ್ತಾ ಇದ್ದ. 452 ಜನ ಸತ್ತೋಗಿದ್ದು ಆಗ ಆಗಿನ ಕಾಲದಲ್ಲಿ. ನನಗೆ ಈ ಸಲ ಮೆಸೇಜ್ ಎಲ್ಲ ಕೇಳ್ಕೊಂಡು ಎಲ್ಲರೂ ಬಂದ್ಬಿಡ್ಬೇಕಂತೆ ಸ್ಪಾಟ್ಗೆ ಬೋರಿಂಗ್ ಹಾಸ್ಪಿಟ್ಲ್ ಹತ್ರ ಅಂತ ಹೇಳಿದ್ರು. ಸರಿನಪ್ಪ ಇದು ಬಹಳ ದೊಡ್ಡ ಕೇಸ್ ಅಂತ ಹೇಳಿದ್ರೆ 452 ಜನ ಸುಮ್ಮನೆ ಆಗತ್ತಾ? ನಿಜ. ಇವತ್ತಿನ ದಿವಸ ಆ ನ್ಯೂಸ್ ಪೇಪರ್ ಇರಲಿಲ್ಲ, ಟಿವಿ ಇರಲಿಲ್ಲ, ಏನಿರಲಿಲ್ಲ ಬಾಸ್. ಸರಿ ಅಂತ ಹೇಳಿದೆ. ಕಡೆಗೆ ಅಲ್ಲಿಗೆ ಆಯ್ತು. ಕಡೆಗೆ ನಾವೆಲ್ಲ ಇದು ಮಾಡಿದ್ದೆ. ಕಡೆಗೆ ಯಾವುದೋ ಹುಚ್ಕಿಂಗ್ ಟ್ರಾಜಡಿಯಲ್ಲಿ ಎಲ್ಲ ಇದು ಮಾಡೋದು. ಸುಲ್ತಾನ್ ಅಮೀರ್ ಖಾನ್ ಅಂತ ಹೇಳಿದ್ದೆ ಇದು. ಆಗ ಒಂದು ಬಾಲಾಜಿ ಲೇಔಟ್ ಅಂತ ಇದೆ ಫ್ರೆಜರ್ ಟೌನ್, ಅಲ್ಲಿಗೆ ಇದಾಯ್ತು. ಆಮೇಲೆ ಮಾರಿಮುತ್ತು ಅಂತ ಇದ್ರು, ಈಗಲೂ ಇದ್ದಾಳೆ ಈಗ. ಶೀಸ್ ಪಾಲಿಟಿಷಿಯನ್ ಅಂತ ಇದರಲ್ಲಿ ಎಲ್ಲ ಸೇರ್ಕೊಂಡಿದ್ದಾಳೆ. ಬಹಳ ಏನ್ ಮಾಡೋದು ಏನಮ್ಮ ನನ್ನೆಲ್ಲ ಇರ್ಕಿರಿಯಾ ಅಂತ ಈಗ ಕೇಳಿದ ಬಂದೆ. ಒಣಕಂ ಸಾರ್ ಅಂತ ಹೇಳ್ತಾರೆ. ಒಣಕಂ ನೆಲ್ಲ ಇರ್ಕಿರಿಯಾ ಅದೆಲ್ಲ ಬಹಳ ಜೋರಾಗಿತ್ತು, ನಡೆದೋಯ್ತು. ಕಡೆಗೆ ಏನಾಗೋಯ್ತು, ನಾನು ಶ್ರೀರಾಮ್ಪುರದಲ್ಲಿ ಅಷ್ಟೊಂದು ಟೆರರೈಸ್ ಮಾಡ್ಕೊಂಡಿದ್ನಲ್ಲ. ಕಡೆಗೆ ಏನಾಗೋಯ್ತು, ಒಂದು ದಿವಸ ನಾನು ರಮೇಶ್ ಅಂದ್ರೆ ಸರ್ ಊಟಕ್ಕೆ ಹೋಗ್ತೀನಿ ಸರ್, ಮತ್ತೆ ರಾತ್ರಿ 1 ಗಂಟೆಗೆ ಹೋಗಪ್ಪ ಅಂತ ಹೇಳಿದೆ. ಯಾಕಂದ್ರೆ ನಾನು ಸ್ಟೇಷನಲ್ಲಿ ಇರ್ತಾ ಇದ್ದೆ ನಾನು ಭಾಳ ಹೊತ್ತು. ಆಗ ಯಾಕಂದ್ರೆ ದಿ ಸಿಚುವೇಶನ್ ವಾಸ್ ಲೈಕ್ ದಟ್. ಹೋಗ್ಬಾಪ ಅಂತ ಹೇಳಿದ್ರೆ ಅವನು ಇನ್ನು ಮುಂದೆ ಹಿಡಿದಿದ್ದಾನೆ. ಅಷ್ಟೊತ್ತಿಗೆ ಒಂದು ಮನೆ ಇತ್ತು, ಗಾಂಧಿ ಸ್ಕೂಲ್ ಅಂತ ಹೇಳಿದ್ದೆ. ಅವ್ರ ಮನೆ ಪ್ರಿನ್ಸಿಪಾಲ್ ಮನೆಗೆ ಬೆಂಕಿ ಹಚ್ಬಿಟ್ಟಿದ್ರು. ಮುಂದಗಡೆ ಒಂದು ಸ್ಲಮ್ ಇತ್ತು. ಆ ಸ್ಲಮ್ ಅವರು ಇದಿಟ್ಬಿಟ್ರು. ಹೋಗಿ ದುಡ್ಡು ಮತ್ತು ಅದು ಇದು ಕೇಳಿದ್ದಾರೆ, ಕೊಟ್ಟಿಲ್ಲ. ಬೆಂಕಿ ಹಚ್ಬಿಟ್ಟಿದ್ದಾರೆ. ಸಾರ್ ಅವನ ಮನೆಗೆ ಬೆಂಕಿ ಹಚ್ಬಿಟ್ಟಿದ್ದಾರೆ. ಸರ್ ಬನ್ನಿ ಸರ್ ಸೀದಾ ಹೋಗಿದೆ. ನಾನು ನೋಡಿದ್ರೆ ಬೆಂಕಿ ಹಚ್ಬಿಟ್ಟಿದ್ದಾರೆ ಎಲ್ಲ. ಅವತ್ತಿನ ದಿವಸ ನಾವೇನು ಮಾಡಿದ್ರೆ ಮೆಸೇಜ್ ಎಲ್ಲ ಕರ್ಸಿದೆ. ಎಲ್ಲ ಪೊಲೀಸ್ನವ್ರಿಗೆಲ್ಲ ಕರೆಸಿ ರಾಧಾನಗರ ಸುತ್ತಮುತ್ತಲು ಪೊಲೀಸ್ ಸ್ಟೇಷನ್ ಅವರೆಲ್ಲ ಬಂದರು. ಎಲ್ಲ ಬಂದಿದೆ. ಎಲ್ಲರೂ ಇದಾದ ಮೇಲೆ ಏನಾಗೋಯ್ತು, ಕಡೆಗೆ ಅಲ್ಲಿಂದ 150 ಜನಕ್ಕೆ ನಾವು ಒಳಗಡೆ ಹಾಕೊಂಡಿದ್ದೆ. ಎಷ್ಟು ಜನಕ್ಕೆ? 150 ಜನಕ್ಕೆ ಒಳಗಡೆ ಹಾಕೊಂಡಿದ್ದೆ. ಎಲ್ಲ ರೋಡ್ಗಳು ಅವ್ರು ಇವರು ಎಲ್ಲ ಸರಿ ಇದೇ ಪಾಪ ಅಂತ ಅಂದ್ರೆ ಚೆನ್ನಾಗಿ ರಿಪೇರಿ ಮಾಡ್ಬಿಡ್ತಾ ಇದ್ವಿ. ಸ್ಟೇಷನ್ ಕರ್ಸೋದು, ರಿಪೇರಿ ಮಾಡೋದು, ಒಳಗಡೆ ಕರ್ಸೋದು ಇತ್ತು. ಆಮೇಲೆ ಏನಾಗೋಯ್ತು, ಅಲ್ಲಿಂದ ಗಾಂಧಿನಗರ MLA ಬಂದ ಬೆಳಗಿನ ಜಾವ. ಏನಪ್ಪಾ ಇಷ್ಟು ಜನ ಎಲ್ಲ ಹೇಳ್ತೀರ ಅಂತ ಹೇಳಿದೆ. ಸರ್ ಆ ಸೆಂಟ್ರಿಗೆ ಹೇಳಿದೆ, ಆರ್ಮ್ಸ್ ರೆಡಿ ಮಾಡ್ಕೊ ಅಂತ ಹೇಳಿದೆ. ಸರಿ ಸರ್ ಅಂತ ಅಷ್ಟೊತ್ತಿಗೆ ಅವನೇನು ಮಾಡ್ದ, ಸೆಂಟ್ರಿ ಏನು ಮಾಡ್ದ, ಆರ್ಮ್ಸ್ ತಗೊಂಡಿದ್ದ, ರೆಡಿ ಮಾಡ್ಕೊಂಡಿದ್ದೆ ಅವನು. ಮತ್ತೆ 2-3 ಬಂದರು, ಅವರು ರೆಡಿ ಮಾಡ್ಕೊಂಡಿದ್ರು. ಸರ್ ಬೇಡ ಸರ್ ದಯವಿಟ್ಟು ಹೋಗಿ ಹ್ಞೂ ಅಂತ ಹೇಳಿದ್ರು. ಸರ್ ರೈಫಲ್ ಅವರು ರೆಡಿ ಆಗಿದ್ದಾರೆ ಸರ್, ಮುಂದೆ ಅದೇನಾಗುತ್ತೋ ನಿಮಗೆ ಗೊತ್ತು ಅಂತ ಹೇಳಿದ್ರು. ಅಷ್ಟೇ. ಅವ್ರು ಹೊಟ್ಬಿಟ್ರು ಆ ಕಡೆಗೆ, ಮನೆ ಕಡೆ. ಇವಾಗೆಲ್ಲ ಹೇಳಿದ್ದೆ, ಹುಷಾರು ಯಾರನ್ನ ಗಲಾಟೆ ಮಾಡಿದ್ರೆ ರೈಫಲ್ ಫೈರ್ ಮಾಡ್ಬಿಟ್ಟು ಸಾಯಿಸ್ಬಿಡ್ತೀನಿ ಅಂತ ಹೇಳಿದೆ. ಕಡೆಗೆ ಏನಾಯಿತು, ದೊಡ್ಡ ಎನ್ಕ್ವೈರಿ ಆಗೋಯ್ತು ನನಗೆ. ನನ್ನ ಮೇಲೆನೆ ಯಾರು ಆಡ್ತಾನೋ ಸಿಂಗ್ ಆಡ್ತಾನೆ, 150 ಜನನು ನನ್ನ ಹೆಸರು ಹೇಳೋಕೆ ಶುರು ಮಾಡಿದ್ರು. ಆಗ CRU ಸೆಲ್ ಅಂತ ಇತ್ತು, ಸಿವಿಲ್ ರೈಟ್ಸ್ ಎಂಪ್ರೂವ್ಮೆಂಟ್. ಆಗ ಅವರೆಲ್ಲ ಆಫೀಸರ್ಸು DGs ಎಲ್ಲ ಬಂದಿದೆ. ಎಲ್ಲ ಎನ್ಕ್ವೈರಿ ರೋಡಲ್ಲೆಲ್ಲ ಇದಾಕ್ಬಿಟ್ಟಿದ್ರು. ಏನು ಟೇಬಲ್ ಚೇರು ಹಾಕಿ ಸ್ಟೇಟ್ಮೆಂಟ್ಗಳು ರೆಕಾರ್ಡ್ ಮಾಡ್ರ ಅಂತ ಹೇಳಿದೆ. ಎಲ್ಲ ಯಾರು ಆಡ್ತಾನೆ ಸಿಂಗ್ ಆಡ್ತಾನೆ. ಕಡೆಗೆ ಅಲ್ಲಿ SP ವಿಶ್ವನಾಥನ್ ಅಂತ ಇದೆ, ಸರ್ಡಿ ರಾಯಚೂರಲ್ಲಿ. ಅವರು ಒಂದ್ಸಲಿ ಕರ್ಸಿದ್ರೆ ಏನಯ್ಯ ಯಾರು ಕೇಳಿದ್ರು ನಿನ್ನ ಹೆಸರನ್ನೇ ಹೇಳ್ತಾಳೆ. ನನ್ನ ಹೆಸರು ಬಿಟ್ಟು ಬೇರೆ ಹೆಸರೇ ಬರೋದಿಲ್ಲ ಸರ್. ಅಲ್ಲೇ ಎಲ್ಲರ ನಾನು ಹೊಡೆದಿರೋರು ಎಲ್ಲವರೆಗೂ ಹೊಡ್ಕೊಂಡು ಬಂದಿದ್ದೀನಿ ಸರ್ ಅಂತ ಆಯ್ತು ಸರ್. ಸರಿನಪ್ಪ ಆಯ್ತು, ಎನ್ಕ್ವೈರಿ ಆಯ್ತು. ಅಷ್ಟೊತ್ತಿಗೆ ಏನಾಗೋಯ್ತು, ಕನ್ವರ್ಷನ್ ಸ್ಟಾರ್ಟ್ ಆಗೋಯ್ತು. ಎಲ್ಲಿ? ಕನ್ಯಾಕುಮಾರಿನಲ್ಲಿ ಕನ್ವರ್ಷನ್ ಸ್ಟಾರ್ಟ್ ಆಗಿದ ತಕ್ಷಣ ಕಡೆಗೆ ಇವ್ರೇನ್ ಮಾಡೋರು, ಈ ಸ್ಲಮ್ ಅವರು ನಾವು ಕನ್ವರ್ಟ್ ಆಗ್ಬಿಡ್ತೀವಿ ಅಂತ ಹೇಳಿದ್ರೆ ಶುರು ಮಾಡೋದು. ಕಡೆಗೆ ನಿಜಾಮುದ್ದೀನ್ ಇದ್ರು, ಎಲ್ಲ ಕನ್ವರ್ಷನ್ ಆಗ್ಬಿಡ್ತಾರಲ್ಲಪ್ಪ, ಬೇಡಪ್ಪ ನಿನ್ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿದ್ರೆ. ಎಲ್ಲಿಗಾನ ಮಾಡ್ಕೊಳ್ಳಿ ಸರ್. ಅಲ್ಲಿ ಒಬ್ಬ ಏನು ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಇದ್ದ, ಎಲ್ಲಿ ಆ ಫ್ರೆಜರ್ ಟೌನಲ್ಲಿ ಒಬ್ಬ. ಅವನ ಪೀರಿಯಡಲ್ಲೇ 452 ಜನ ಸತ್ತೋಗಿದ್ದು. ಕಡೆಗೆ ಇಷ್ಟೇ ಚೀಟಿ ಕೊಟ್ಟರು, ಗೋ ಅಂಡ್ ಯು ಆರ್ ಟ್ರಾನ್ಸ್ಫರ್ ಟು ಫ್ರೆಜರ್ ಟೌನ್ ಪೊಲೀಸ್ ಸ್ಟೇಷನ್. ಸರ್ ಈಗೆಲ್ಲ ಎಲ್ಲಿ ಸರ್, ಈಗ ಸಸ್ಪೆಂಡ್ ಮಾಡ್ತಾರೆ, ಕಳ್ತಾರೆ ಬೆಳಗ್ಗೆ. ಇಷ್ಟು ಸ್ಲಿಪ್ಪಲ್ಲಿ ಕೊಟ್ಟಿದ್ದ ತಕ್ಷಣ ಗೋ ಅಂಡ್ ಟೇಕ್ ಚಾರ್ಜ್ ಅಂತ ಹೇಳಿ ಅವರೇ ಮೆಸೇಜ್ ಕೊಟ್ಬಿಟ್ರು, ಹಿಂಗಿಂದ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಅಂತ. ಮೆಸೇಜಲ್ಲೇ ಹೋಗ್ತಾ ಇತ್ತು. ಆಗ ಏನಾಗ ಬೆಂಗಳೂರು ಸಿಟಿ ಬಹಳ ಕಡಿಮೆ ಇತ್ತು. ಸುಮಾರು 50-60 ಜನ ಸಬ್ ಇನ್ಸ್ಪೆಕ್ಟರ್ಗಳು ಇದ್ವಿ ನಾವೆಲ್ಲ.
ಈಗೆಲ್ಲ ಮೌರನ 100 ಥೌಸಂಡ್ಸ್ ಎಲ್ಲ ಇದೆ. ಕಡೆಗೆ ಅಲ್ಲಿ ಹೋದೆ, ಅಲ್ಲಿ ಚಾರ್ಜ್ ತೊಗೊಂಡ್ಬಿಟ್ಟೆ ಸರ್ ಅಲ್ಲಿ ಫ್ರೇಜರ್ ಟೌನಲ್ಲಿ. ಅಷ್ಟೊತ್ತಿಗೆ ಇದು ಹೂಚ್ಕಿಂಗ್ ಟ್ರಾಜಡಿ ಇದೆಲ್ಲ ನಡೀತು. ಏನೋ ಹೂಚ್ಕಿಂಗ್ ಟ್ರಾಜಡಿ ನಡೀತು, ಈ ಸರ್ಕಸ್ ಕಮಿಷನ್ ನಡೀತು, ಹೂಚ್ಕಿಂಗ್ ಟ್ರಾಜಡಿದು ಮಾಧವನ್ ಕಮಿಷನ್ ನಡೀತು. ಎಲ್ಲ ಹಿಂಗೆ ಕಮಿಷನ್ ನಾವು ಹೋಗೋದು ಬರೋದು ಇದೇ ಮಾಡೋದು ಆಗ್ತಾ ಇತ್ತು. ಆಗ ಫ್ರೇಜರ್ ಟೌನ್ಗೆ ಹೋದಾಗ ಅಲ್ಲಿ ಇಂಪಾರ್ಟೆಂಟ್ ಕೇಸ್ ವಾಸ್ ಟು ಕರ್ಬ್ ದಟ್ ಐ ಡಿ ಲಿಕ್ಕರ್ ಕೇಸ್ಗಳೆಲ್ಲ ಕಡಿಮೆ ಮಾಡಿಸಿದ್ವಿ ಅಲ್ಲೆಲ್ಲ. ಆಗೆಲ್ಲ ITC ಅಂತ ಇತ್ತು ಫ್ಯಾಕ್ಟ್ರಿ. ITC ಫ್ಯಾಕ್ಟ್ರಿ ಅಂದರೆ ಇಂಡಿಯನ್ ಟೊಬ್ಯಾಕೊ ಫ್ಯಾಕ್ಟ್ರಿ ಅಂತ. ಅಲ್ಲಿ ಬಹಳ ಗಲಾಟೆ ನಡೀತಾ ಇತ್ತು, ಅದೆಲ್ಲ ಕರ್ಬ್ ಮಾಡಿದ್ವಿ. ಅಲ್ಲಿ ನಾವು ಮಲ್ಕೊಳ್ಳೋದು, ಇಲ್ಲಿ ಆ ಫ್ಯಾಕ್ಟ್ರಿ ಹತ್ರನೇ ಮಲ್ಕೊಳ್ಳೋದು. ರಾತ್ರಿ ಹೊತ್ತು ಬಂದು ಕಲ್ಗಳು ಹೊಡಿಯೋದು, ಅದು ಮಾಡೋದು ಇದು ಮಾಡೋದು ಗಲಾಟೆ ಮಾಡ್ತಾ ಇತ್ತು. ಯಾರು ಬರ್ತಾರೆ ಬನ್ನಿ, ರೈಫಲ್ ಗಿಫಲ್ ಎಲ್ಲ ರೋಡ್ ಮಾಡ್ಕೊಳ್ಳೋ ಒಂದು ಇಬ್ಬರಿಗೆ ರೈಫಲ್ಗಳು ಕೊಟ್ಟಿದ್ದೆ, ಅಲ್ಲೇ ಇಡಿಸ್ತಾ ಇದ್ದೆ. ಅವ್ರಿಗೆಲ್ಲ ಆಗ ಸಮಾಧಾನ ಆಯಿತು, ಹೇಗೆಲ್ಲ ಕರ್ಬ್ ಆಯಿತು. ಫ್ರಮ್ ದೇರ್ ಐ ವಾಸ್ ಟ್ರಾನ್ಸ್ಫರ್ ಟು ರಾಜಾಜಿನಗರ. ಹೌದು, ಅಲ್ಲಿ ರಾಜಾಜಿನಗರದಲ್ಲಿ ಒಬ್ರು ACP ಇದ್ರು, ಕದಮ್ ಅಂತ ಹೇಳಿದೆ. ಈಸ್ ನೋ ಮೋರ್ ಪಾಪ. ಬಹಳ ಒಳ್ಳೆಯವರು, ಬಹಳ ನಮಗೆ ಬಹಳ ಇದು ಮಾಡ್ತಾ ಇದ್ರು. ಏನೇ ಗಲಾಟೆ ಆದ್ರೂ ಕೆಂಗೇರಿ ಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಚೆಂಗೆ ಎಲ್ಲಿದೆಯಾ ಅಂತಂದ್ರೆ ಮನೇಲೇ ಇದ್ರೆ ಬಂದ್ಬಿಡಪ್ಪ, ಮೋಟರ್ ಸೈಕಲ್ ತಗೊಂಡಿದ್ದೆ, ಬಂದ್ಬಿಡೋ, ನಾನು ಅಲ್ಲಿ ವೆಯ್ಟ್ ಫಾರ್ ಯು ಅಂತ ಹೇಳಿದೆ. ಸೀದಾ ಯೂನಿಫಾರ್ಮ್ ಹಾಕೊಂಡು ಹೋದ. ಅವ್ರಿಗೆ ಪಿಕಪ್ ಮಾಡ್ಕೊಂಡಿದ್ದೆ, ಸೀದಾ ಇದಕ್ಕೆ ಪಾತ್ರಾಯನಪುರಕ್ಕೆ ಹೋಗ್ತಾ ಅಲ್ಲಿ ಗಲಾಟೆಗಳು ಅದೆಲ್ಲ ನಡೆದ್ರೆ ನಾವೇ ಹೋಗ್ತಾ ಇದ್ವಿ. ಆಮೇಲೆ ಅಲ್ಲಿ ನೀನು ಎಷ್ಟು ಬೈಬೇಕೋ ಎಷ್ಟು ಹೊಡಿಬೇಕೋ ಹೊಡ್ತಾ ಹೋಗು ಅಂತ ಹೇಳ್ತು. ಫುಲ್ ಫ್ರೀಡಮ್. ರಾಜಾಜಿನಗರದಲ್ಲಿ ಬಹಳ ಹೊಡಿತಾ ಇದ್ದೆ. ಅಲ್ಲೆಲ್ಲ ಈಗ ಟೆರರೈಸ್ ಮಾಡಾಕ್ಬಿಟ್ಟಿದೆ ಜನಕ್ಕೆ. ಈಗಲೂ ಹಾಳೊಬ್ರು ಇದ್ರೆ ಗೊತ್ತಾಗಿರುತ್ತೆ. ಈಗ ಆಯ್ತು, ಇಟ್ಸ್ ಆಲ್ ರೈಟ್. ಅಲ್ಲಿದ್ದೆ. ಆಮೇಲೆ ಒಂದು ಕೇಸ್ ಆಗೋಯ್ತು. ಏನಲ್ಲಿ ರಾಜಾಜಿನಗರದಲ್ಲಿ ಮೋರ್ ದನ್ 1.5 years ಇದೆ. ಅಷ್ಟೊತ್ತಿಗೆ ಒಬ್ಬ ಇವನು BDA ಚೇರ್ಮನ್ ಸೋಮಣ್ಣ ಅಂತ ಇದ್ದ. ಸೋಮಣ್ಣನ PA ವೆಂಕಟರಮಣ ಅಂತ ಇದ್ದ. ಅವ್ನು ಹೀಸ್ ನಮ್ಮರ್. ಅವ್ರ ಮನೆ ಅಲ್ಲೇ ಇತ್ತು. ಅವ್ರ ಮನೆಯಲ್ಲಿ ಒಬ್ಬ ಬಾಡಿಗೆಗೆ ಒಬ್ಬ ಫೈರ್ ಫೋರ್ಸ್ ಆಫೀಸರ್ ಇದ್ದ. ಅವನಿಗೆ ಗೋಳು ಹಾಕೊಳ್ಳೋದೆಲ್ಲ, ಚಿಮ್ನಿನಲ್ಲಿ ಬರೋದು, ಅಲ್ಲಿ ಹಲ್ಲಿ ಗಿಲ್ಲಿ ಹಾಕೊಳ್ಳೋದು ಎಲ್ಲ ಇದು ಮಾಡೋದು. ಕಾಗೆ ತಗೊಂಡ್ಬಂದು ಒಳಗಡೆ ಬಿಟ್ಬಿಡೋದು, ಖಾಲಿ ಮಾಡಲಿ ಅಂತ. ಈ ಕುತೂಹಲಾಚಂದ್ರದ ಎಲ್ಲ ಕಡೆಗೆ ಏನಾಗೋಯ್ತು, ಸರಿ ಅಂತ ಹೇಳಿದೆ. ಅವನಿಗೆ ಅರೆಸ್ಟ್ ಮಾಡಕ್ಕೆ ಹೋಗಿದಾಗ ಅವನಿಗೂ ನನಗೂ ಭಾಳ ಸ್ಟಿಫ್ ಆಯಿತು. ನಾನು ಕೆಳಗಡೆ ಬಿದ್ದೋಗ್ಬಿಟ್ಟೆ, ನನ್ನ ಕ್ಯಾಪು ಬಿದ್ದೋಯ್ತು. ಅವನು ಅವನ ಹೆಂಡತಿಗೆ ತಗೊಂಬ ಒಳಗಡೆಯಿಂದ ಏನಾನೋ ಇವನು ಮುಗಿಸ್ಬಿಡೋಣ. ಅವ್ನು ಭಾಳ ಇದು ಮಾಡಿದ್ದ, ಅವ್ನು ಭಾಳ ಘಾಟಿ ಇದ್ದ. ಕಡೆಗೆ ಅವನಿಗೇನು ಮಾಡಿದೆ, ಅವಳು ಎಲ್ಲ ಇದು ಮಾಡಿ ತಗೊಂಬಂದು ಚಾಕು ಗೀಕು ಎಲ್ಲ ಅಷ್ಟೊತ್ತಿಗೆ ಬಿಡಲಿಲ್ಲ. ನಾನು ಪೌಲ್ಸ್ ಮಾಡಿದೆ, ಅವನಿಗೆ ಎತ್ತಕೊಂಡು ಮೆರವಣಿಗೆ ಮಾಡ್ಕೊಂಡಿದ್ದೆ, ಬಂದ್ಬಿಟ್ಟೆ. ಅವನು ಅವನ ಮಗನಿಗೆ ಎಲ್ಲ ಅಯ್ಯೋ ರಾಜಾಜಿನಗರದ ಆ ಭಾಷಮ್ ಸರ್ಕಲ್ ಇದೆಯಲ್ಲ ಈಗಲೂ ಇದೆ, ಅಲ್ಲಿ ತಂದು ಕಟ್ಟು ಹೊಡಿತಾ ಇದ್ದೆ ಶಿವನಹಳ್ಳಿನವ್ರಿಗೆ. ಎಲ್ಲ ಇತ್ತು ಸರ್. ಏನು ಸರ್ ಅದೆಲ್ಲ ನೆನೆಸ್ಕೊಂಡ್ರೆ ಭಾಳ ಕಥೆಗಳು, ಒಂದೊಂದು ಕಥೆಗಳು ಅಂದರೆ ಅಲ್ಲಿ ಹೊಡಿತಾ ಇದ್ದೆ. ಅಲ್ಲಿ ಅಷ್ಟೊಂದು ಹೊಡಿತಾ ಇದ್ದೆ. ಅಲ್ಲಿ ಮೀಸೆ ನಾಗರಾಜ್ ಅಂತ ಹೇಳಿದೆ, ಮಾಗಡಿ ರೋಡಲ್ಲಿದ್ದ. ನಾನು ರಾಜಾಜಿನಗರದಲ್ಲಿದ್ದೆ. ಇಬ್ಬರು ಅದು ಇದೇ ಗೋಳು. ಅವನು ಅಲ್ಲಿಂದ ಇಲ್ಲಿ ಕರ್ಕೊಂಡು ಹೋಗೋಣ, ನಾನು ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗೋಣ. ಎಲ್ಲ ಭಾಷಮ್ ಸರ್ಕಲ್ ವಾಸ್ ಸೆಂಟರ್. ಸಾರಿಯಾಗಿ ಜಾಡಿಸ್ತಾ ಇದ್ವಿ ಹಾಕೊಂಡಿಗೆ. ಶಿವನಹಳ್ಳಿ ಆಗಲಿ ಆ ಕಡೆ ಮಾಗಡಿ ರೋಡ್ ಅವರು ರೌಡಿ ಶಾಲೆ ಬಂದ್ರೂ ಇದು ಮಾಡ್ತಾ ಇದ್ದೆ. ಒಂದು ದಿವಸ ನಾನು ಶ್ರೀರಾಮ್ಪುರದಲ್ಲಿದ್ದಾಗ ದೊಡ್ಡ ಗಲಾಟೆ ಆಗೋಯ್ತು. ಶ್ರೀರಾಮ್ಪುರದಲ್ಲಿರುವಾಗ ಒಂದು ಅಟ್ಯಾಕ್ ಆಗೋಯ್ತು. ರೌಡಿಗಳು ಬಂದಿದ್ದೆ, ಅಲ್ಲಿ ಸ್ವತಂತ್ರ ಪಾಠದಲ್ಲಿ ಅಟ್ಯಾಕ್ ಮಾಡಿದೆ. ಬಹಳ ಮನೆಗಳೆಲ್ಲ ಜಖಮ್ ಮಾಡಿಬಿಟ್ಟಿದ್ವು. ಇದು ಹೆಂಚಿನ ಮನೆಗಳಿದ್ದವು, ಎಲ್ಲ ಹೊರಟೋಗಿದ್ದು. ಆಗ ದೊಡ್ಡ ಗಲಾಟೆ ಆಗಿದೆ. ನನಗೂ ಬಂತು, ನಾನು ಸ್ಪಾಟ್ಗೆ ಹೋದೆ. ಅಷ್ಟೊತ್ತಿಗೆ ನಮ್ಮ DCP ಇವರಿದ್ರು, ಯಾರು ಕರ್ತಕೇನೆ ಅಂತ, ವೆರಿ ಟಫ್ ಆಫೀಸರ್. ನಮ್ಮ ಯಾರೇ ಶಿವರಾಸನ್ ಕೇಸಲ್ಲಿ ಇದ್ರಲ್ಲ, ರಾಜೀವ್ ಗಾಂಧಿ ಅಸಾಸಿನ್, ರಾಜೀವ್ ಗಾಂಧಿ, ಅವರೇ ಇದ್ದಿದ್ದು. ಪಾಪ ಸ್ಟಿಲ್ ಇದ್ದೆ. ಅವ್ರು ಬೆಂಗಳೂರಲ್ಲೇ ಇರ್ತಾರೆ, ಇಂದ್ರನಗರದಲ್ಲಿ ಮನೆ ಇದ್ದಾರೆ. ಅವರೇ ದೋ ಯೂಸ್ ತಮಿಳ್ನಾಡಿನಲ್ಲಿ ಇದ್ರೆ ಅಲ್ಲಿ, ಬಟ್ ಫೈನಲಿ ಹಿ ಕೇಮ್ ಅಂಡ್ ಸೆಟಲ್ಡ್ ಇನ್ ಬ್ಯಾಂಗ್ಳೂರ್ ಸಿಟಿ, ಇಂದ್ರನಗರದಲ್ಲಿ. ಕಡೆಗೆ ಅವ್ರೇನು ಮಾಡಿದ್ರು, ಅವ್ರು ಸ್ಪಾಟಿಗೆ ಬಂದ್ಬಿಟ್ರು. ಅವ್ರು ಸ್ಪಾಟಿಗೆ ಬಂದರೆ ನನಗೆ ಗೊತ್ತಿತ್ತು ಏನೋ ಆಗತ್ತೆ ಇವ್ರು ಗಲಾಟೆ ಆಗಂತ ಹೇಳಿದೆ. ಜನಕ್ಕೆಲ್ಲ ಅಲ್ಲಿ ಭಾಳ ಇದು ಮಾಡಿದ್ರು. ಇಲ್ಲ ಸರ್, ಸಬ್ ಇನ್ಸ್ಪೆಕ್ಟರ್ ಮಾಡಿದ್ದು ಕರೆಕ್ಟು ಸರ್, ಹಾಗೆ ಅಂತ ಶುರು ಮಾಡಿಬಿಟ್ರು ಅವರು. ಹೌದಾ, ಮತ್ತೆ ನೀನು ನಮ್ಗೆ ಯಾಕೆ ಕರ್ಸಿದೆ ಅಂತೇಳಿ. ಇಲ್ಲ ಸರ್, ತಾವು ಗೊತ್ತಾಗಲಿ ಅಂತ ಹೇಳಿದೆ. ಅಲ್ಲಿ ರೈಫಲ್ ಎಲ್ಲಿದೆ ಕೊಟ್ಟೆ, ತಗೊಂಡಿದ್ದೆ, ಶೂಟ್ ಮಾಡ್ಬಿಟ್ಟು ಎಲ್ಲರಿಗೂ ಅಂದ್ಬಿಟ್ಟು. ಬೇಡ ಸರ್, ಎಲ್ಲ ಹೋಗ್ತಾರೆ ಸರ್, ಎಲ್ಲ ಇಷ್ಟೇ ಗಲಾಟೆ ಮಾಡ್ಕೊಂಡಿದ್ದಾರೆ, ಅವ್ರಿಗೆಲ್ಲ ತಂದು ಕೇಸ್ ಹಾಕ್ತೀನಿ ಸರ್ ಅಂತ ಹೇಳಿ ಅವ್ರು ಹೊಟ್ಟೋಗ್ಬಿಟ್ರು. ಅವರು ದೊಡ್ಡ ಕೇಸ್ ಆಗೋಯ್ತು. ಆಗ ನನಗೆ ಆಫೀಸ್ಗೆಲ್ಲ ಕರೆಸಿದೆ. ಒಳ್ಳೆ ಕೆಲಸ ಮಾಡಿದೆ ನೀನಲ್ಲಿ. ಅವ್ರು ಕರೆದ ಇದ್ರು, ಭಾಳ ಇದಾಗ್ತಾ ಇತ್ತು, ನಿನ್ಗೆ ಸಸ್ಪೆಂಡ್ ಮಾಡ್ಬಿಡೋಣ ಅಂತ ಇತ್ತು, ಹಾಗೆ ಹೀಗೆ ಅಂತ ಹೇಳಿದ್ದೆ. ಅಯ್ಯೋ, ಸಸ್ಪೆಂಡ್ದಲ್ಲಿ ನನಗೆ ಎಲ್ಲರೂ ಹೇಳೋರಿದ್ರು, ಸಸ್ಪೆಂಡ್ ಮಾಡ್ತಾರೆ. ಏನು ಸರ್ ಸಸ್ಪೆಂಡ್ ಮಾಡ್ತಾರೆ? ಅದೇ ಇವ್ ಮಚ್ಚ ರಾಜೇಂದ್ರ ಅಂತ ಇದ್ದ, ಅವನು ಮರ್ಡರ್ ಹೋಗಿತ್ತು ಇದರಲ್ಲಿ, ಯಾವುದ್ರಲ್ಲಿ, ರೈಲ್ವೆ ಸ್ಟೇಷನ್ ಮುಂದ್ಗಡೆ. ಅವ್ನು ನಟೋರಿಯಸ್ ಫುಲ್ ಅವನು.
ಈ ನಮ್ಮ ಒಂದು ಪಾಪಿಗಳ ಲೋಕದಲ್ಲಿ ಬರ್ತಾರಲ್ಲ ಆ ಇದರಲ್ಲಿ ಗ್ರೂಪಲ್ಲಿ ಅವನು ಇದ್ದ. ಆಮೇಲೆ ಅವನಿಗೆ ಅವನ ಮನೆ ನಾನಿದ್ದಾನೆ ಅಂತ ಗೊತ್ತಾದ್ರೆ ಅವ್ನು ಬರ್ತಾ ಇರ್ಲಿಲ್ಲ. ಅವ್ನ ಮನೆಗೆ ಹೋಗಿದ್ದೆ, ಹೊಡೆದಾಕಿದ್ದೆ, ಮೋಟರ್ ಸೈಕಲ್ ನುಗ್ಗಿಸ್ಬಿಡ್ತಾ ಇದ್ದೆ. ನಿಲ್ಸಿದೆ, ನಾನೇ ಬೀಗಿದ್ಕೆ ಹಾಕೊಂಡಿದ್ದೆ, ಬಂದ್ಬಿಡ್ತಾ ಇತ್ತು. ದೊಡ್ಡ ಸಾಹೇಬ್ರುಗಳು, ಸರ್ ಅವನು ಸಬ್ಸ್ಪೆಕ್ಟರ್ ಬಂದಿದ್ದೆ ಸರ್, ಸಂಗ್ರಾಮ ಮನೆ ಬೀಗ ಹಾಕೊಂಡು ಹೋಗಿದ್ದ ಸರ್, ನಾವೆಲ್ಲ ಹೋಗೋದು ಸರ್ ಅದ ಕೆಳಗೆ ನಮ್ಗೆಲ್ಲ ಹೇಳೋದು, JCB ಕಳ್ಸಿದ್ರು. ಎಲ್ಲೋ ಮತ್ತೆ ರಾಜೇಂದ್ರ ಮನೆಯಲ್ಲಿ ಬೀಟ್ಗೆ ತಗೊಂಬಂದು, ಹೌದು ಸರ್ ಇದೆ ಸರ್, ಏನು ಸರ್ ಕೊಟ್ಬಿಟ್ಟು ಹೋದ್ರು ಅಲ್ಲಿ. ಸರ್ ಅವ್ನು ಬರಲಿಲ್ಲ ಸರ್, ಇದೆ ನಮಗೆ ಆದರೂ ಎಲ್ಲ ಕೆಟ್ಟ ಭಾಷೆಗಳೇ ಬರ್ತಾ ಇದ್ದಿದ್ದು. ಆಗ ಏನು ಮಾಡೋದು, ಸಿಚುವೇಶನ್ ಆಗಿತ್ತು. ಇದಾಯಿತು. ಕಡೆಗೆ ಅಲ್ಲಿಂದ ಫ್ರೆಜರ್ ಟೌನ್ ಅಲ್ಲಿ ರಾಜಾಜಿನಗರದಲ್ಲಿ ಮುಗಿಸ್ಕೊಂಡಿದ್ದೆ. ಅಲ್ಲಿಂದ ಯಾವಾಗ ಗಲಾಟೆ ಆಗೋಯ್ತು, ಅವನು ವೆಂಕಟರಾಮನ ಏನು ಮಾಡ್ದ, ನಿನಗೆ 8 ದಿವಸದಲ್ಲಿ ನಿನಗೆ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿಸ್ತಾನೆ. ಪೊಲಿಟಿಕಲ್ ಆಗಿ ಅವನು ಬಹಳ ಚೆನ್ನಾಗಿದ್ದ. ಸಸ್ಪೆಂಡ್ ಮಾಡಿಸ್ತೀನಿ ಹಾಗೆ ಹೀಗೆ ಅಂತ ಹೇಳಿದೆ. ಆಯಿತು ಅಂತ ಹೇಳಿದೆ, ನಾನು ಎಲ್ಲ ರೆಡಿ ಇದ್ದೆ, ನಾನು ಸರಿ ಅಂತ ಹೇಳಿದೆ. ಅವನೇನು ಮಾಡ್ದ, ನನಗೆ ಟ್ರಾನ್ಸ್ಫರ್ ಮಾಡಿಸ್ದ. ಟ್ರಾನ್ಸ್ಫರ್ ಮಾಡಿದೆ. ಅಲ್ಲಿ ಇವರು ಇದ್ರು, ಯಾರು ನಮ್ಮ ಹರ್ಳಂಕರ್ ಸಾಹೇಬರಿದ್ರು. ಇವತ್ತು ದಿವಸ ನಾನು ಅವ್ರಿಗೆಲ್ಲ ರಿಮೆಂಬರ್ ಮಾಡ್ಕೊಳ್ಬೇಕಾಯ್ತಾರೆ. ಪಾಪ ಅವರು ಎಕ್ಸ್ಪೈರ್ ಆಗಿರೋ ಮೈಕೋ ಲೇಔಟಲ್ಲಿ ಇದ್ದಾಗ ಅವ್ರ ಡೆಡ್ ಬಾಡಿನ ಡೊನೇಟ್ ಟು ರಿಸಿಂಗ್ ಸೈಂಟ್ ಜಾನ್ ಹಾಸ್ಪಿಟ್ಲಿಗೆ. ಯಾರು PM ಮಾಡಿದ್ರು ಗೊತ್ತಾ, ಅವ್ರ ಸನ್ನೆ ಅಲ್ಲ, ಡಾಕ್ಟರ್ ಇದ್ರು. ಅವರೇ ಬಂದಿದೆ, ಎಲ್ಲ ಸ್ಟೂಡೆಂಟ್ಸ್ಗೆಲ್ಲ ಇದು ಮಾಡಿದೆ. ಸೊ ಅದ ವೆರಿ ಗುಡ್ ಆಫೀಸರ್. ಯಾರು ರೌಡಿಗಳು ಅಂತ ಹೇಳಿದ್ರೆ ಅಯ್ಯ ರಾಮ ಬಂದು ಹೊಡೆದಾಕು ಅಂತ ಹೇಳ್ತಾ ಇದ್ರು. ಅಷ್ಟು ಜೋರಾಗಿತ್ತು. ಕಡೆಗೆ ಅವ್ರೇನು ಮಾಡಿದ್ರು, ಕಡೆಗೆ ಇವನು ವೆಂಕಟರಮಣ ಅವನಿಗೆ ಪೊಲಿಟಿಕಲ್ ಯೂಸ್ ಮಾಡ್ಕೊಂಡಿದ್ದೆ. ನನಗೆ ಸಸ್ಪೆನ್ಷನ್ ಮಾಡಬೇಕು ಅಂತ ಸಸ್ಪೆನ್ಷನ್ ಆರ್ಡರ್ ಬಂದ್ಬಿಟ್ಟು ಕಮಿಷನರ್ ಹರ್ಳಂಕರ್ ಕಮಿಷನರ್ ಇದ್ರು. ಆಗ ಕರ್ಸಿದ್ರು, ಬಾಯಿಲೆ ಅಂತ. ಹೌದಾ, ದಿಸ್ ಇಸ್ ಯುವರ್ ಕಮಿಷನ್, ದಿಸ್ ಇಸ್ ಯುವರ್ ಸಸ್ಪೆನ್ಷನ್ ಆರ್ಡರ್, ಗೋ ಅಂಡ್ ಟೇಕ್ ದಿಸ್ ಸ್ಟೇ ಅಂತ ಹೇಳ್ಬಿಟ್ಟು